ಕರ್ನಾಟಕ ರಾಜ್ಯದ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವ ರಾಜ್ಯಪಾಲರ ವರ್ತನೆ ಖಂಡನೀಯವಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದವರು ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾ ಆಡಳಿತದ ಮೂಲಕ ಪ್ರಧಾನಮಂತ್ರಿಗೆ ಮನವಿ ಸಲ್ಲಿಸಿದ ಮುಖಂಡರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೃತೀಯ ಭಾಷೆಗೆ ಟ್ರೆಂಡಿಂಗ್ ವ್ಯವಸ್ಥೆ ಜಾರಿಗೆ ತಂದಿರುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ರಾಜ್ಯಪಾಲ ತವರಚಂದ್ ಗೆಹ್ಲೋಟ್ ಅವರು ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿರುವುದು ಅಪೇಕ್ಷಾರ್ಹ ಎಂದು ಹೇಳಿದರು. ಈ ಕ್ರಮವು ರಾಜ್ಯದಲ್ಲಿ ಹಿಂದಿ ಹೇರಿಕೆಯನ್ನು ಉತ್ತೇಜಿಸುವ ಪ್ರಯತ್ನವಾಗಿದ್ದು, ರಾಜ್ಯಪಾಲರು ತಮ್ಮ ಸಂವಿಧಾನಬದ್ಧ ವ್ಯಾಪ್ತಿಯನ್ನು ಮೀರಿ ನಡೆದುಕೊಂಡಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯಪಾಲರು ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವುದು ಜನಪ್ರತಿನಿಧಿಗಳ ಸರ್ಕಾರದ ಅಧಿಕಾರಕ್ಕೆ ಧಕ್ಕೆಯಾಗಿದೆ ಎಂದರು. ಕರ್ನಾಟಕದ ಶಿಕ್ಷಣ ನೀತಿಯನ್ನು ರಾಜ್ಯ ಸರ್ಕಾರವೇ ನಿರ್ಧರಿಸುವುದು ಸಂವಿಧಾನಬದ್ಧ ವ್ಯವಸ್ಥೆಯಾಗಿದ್ದು, ಈ ವಿಷಯದಲ್ಲಿ ರಾಜ್ಯಪಾಲರ ಹಸ್ತಕ್ಷೇಪ ಅಸಂಗತವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಜೊತೆಗೆ ರಾಜ್ಯ ಸರ್ಕಾರವು ಈ ಪತ್ರವನ್ನು ಪರಿಗಣಿಸಬಾರದು ಎಂದು ಒತ್ತಾಯಿಸಿದರು. ಕರ್ನಾಟಕ ರಾಜ್ಯಪಾಲರಿಗೆ, ಕನ್ನಡ ವಿರೋಧಿ ರಾಜ್ಯಪಾಲರಿಗೆ, ಹಿಂದಿ ಏರಿಕೆ ಪರವಾಗಿರುವ ದೇಶದ್ರೋಹಿಗಳಿಗೆ, ಹಿಂದಿ ಏರಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಪರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಯಚೂರು ಜಿಲ್ಲಾ ಘಟಕವು ಇಂದು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಮಾಡೋದೇನಂತಂದರೆ, ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಮತ್ತು ಜಿಲ್ಲಾ ಘಟಕ ಅಭಿನಂದಿಸ್ತದೆ. ಯಾಕಂತಂದರೆ ನಮ್ಮ ಹೋರಾಟ ಇದು. ಹಿಂದಿ ಏರಿಕೆಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಮಾಡಬಾರ್ದು ಅನ್ನೋ ವಿಚಾರದಲ್ಲಿ ಅನೇಕ ವರ್ಷಗಳಿಂದ ನಮ್ಮ ಹೋರಾಟ ಇತ್ತು. ನಮ್ಮ ರಾಜ್ಯಾಧ್ಯಕ್ಷರ ಟಿ ಎ ನಾರಾಯಣಗೌಡರ ಸರ್ಕಾರಕ್ಕೆ ಒತ್ತಾಯ ಇತ್ತು. ಆ ವಿಚಾರದಲ್ಲಿ ನಮ್ಮ ಹೋರಾಟಕ್ಕೆ ಮಣಿದು ರಾಜ್ಯ ಸರ್ಕಾರ ಹಿಂದಿಯನ್ನು ಗ್ರೇಡಿಂಗ್ ವಿಚಾರದಲ್ಲಿ ಕೈಬಿಟ್ಟಿದೆ. ಅಂದರೆ ತ್ರಿಭಾಷೆ ಸೂತ್ರ ಬೇಡ, ದ್ವಿಭಾಷೆ ಸೂತ್ರ ನಮ್ಗೆ ಕೊಡ್ರಿ ಅಂತೇಳಿ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗಳು ಹಿಂದಿಯನ್ನು ಕೈಬಿಟ್ಟಿದ್ದಾರೆ. ಅಂದರೆ ಕೈಬಿಟ್ಟಿದಂತಂದ್ರೆ ಮಾರ್ಕ್ಸ್ 625ರಲ್ಲಿ 100 ಮಾರ್ಕ್ಸ್ ಬಿಟ್ಟು 525 ಏನು ಇದು ವಿಚಾರದಲ್ಲಿ ಮಾನ್ಯ ರಾಜ್ಯಪಾಲರಾದ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗಿರ್ತಕ್ಕಂಥ ಹಿಂದಿ ಪ್ರೇಮವನ್ನು ಕೈ ಬಿಡ್ಬೇಕು. ಅವ್ರು ಎಲ್ಲಿಂದ ಬಂದಾರ, ಆದರೆ ಇಲ್ಲಿ ಕೆಲಸ ಮಾಡಕ್ಕೆ ಬಂದಾರ ರಾಜ್ಯಪಾಲರಾಗಿ. ರಾಜ್ಯ ಸರ್ಕಾರಗಳ ನಿಲುವುಗಳನ್ನು ಅವರು ಸ್ಪಂದಿಸಬೇಕು. ಅದನ್ನು ಬಿಟ್ಟು ಇವತ್ತಿನ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೀತಾರೆ. ಅವರು ಹಿಂದಿಯನ್ನು ಸ್ವಲ್ಪ ಮತ್ತೆ ಕನ್ಸಿಡರ್ ಮಾಡಿರಿ ಅಂತೇಳಿ. ಅದಕ್ಕೋಸ್ಕರ ಮಾನ್ಯ ರಾಜ್ಯಪಾಲರಲ್ಲಿ ನಾವು ಒತ್ತಾಯ ಮಾಡೋದೇನಂತಂದರೆ, ನೀವು ರಾಜ್ಯ ಸರ್ಕಾರ ನಿಲುವುಗಳನ್ನು ಪಾಲನೆ ಮಾಡೋಂಗಿದ್ರೆ ತಾವು ಇಲ್ಲಿ ಇರ್ತಕ್ಕಂಥದ್ದು, ಇಲ್ಲ ಅಂದರೆ ಗಂಟೆ ಮುಟ್ಟೆ ಕಟ್ಕೊಂಡು ನಿಮ್ಮ ರಾಜ್ಯಕ್ಕೆ ನೀವು ಹೋಗ್ಬೇಕು. ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ಒತ್ತಾಯ ಮಾಡೋದು ಏನಂತಂದರೆ, ಸ್ಥಾನಿಕವಾಗಿ ಇವತ್ತು ಭಾರತ ದೇಶ ಏನಾದರೂ ಭಾಷಾವಾರು ಕೂಡಿದಂಥ ಭಾರತ. ನೀವು ಈ ವಿಚಾರದಲ್ಲಿ, ನೀವು ಈಗ ಕನ್ನಡದಲ್ಲಿ ಬೇರೆ ಬೇರೆ ಪ್ರಾದೇಶಿಕ ಭಾಷೆ ವಿಚಾರದಲ್ಲಿ ತಾವು ಬರೋಂಗಿತ್ತಂದರೆ ಕರ್ನಾಟಕ ರಾಷ್ಟ್ರ ವೇದಿಕೆಗೆ ಇದನ್ನು ಕೂಡಲೇ ತಮಗೆ ಎಚ್ಚರಿಕೆ ಕೊಡ್ತದ. ಕನ್ನಡ ವಿಚಾರದಲ್ಲಿ ತಾವು ಕೈ ಹಾಕ್ತಕ್ಕಂಥ ಕೆಲಸ ಬೇಡ. ಹಿಂದಿ ಏರಿಕೆ ನಮ್ಗೆ ಬೇಡ, ಹಿಂದಿ ಬೇಡ. ಹಿಂದಿ ಪ್ರೀತಿಯಲ್ಲಿರ್ತಕ್ಕಂಥ ರಾಜ್ಯಪಾಲನ ಕೂಡಲೇ ವಾಪಸ್ ಕರೆಸ್ಕೊಳ್ಳಿ. ವಿನೋದ್ ರೆಡ್ಡಿ, ಜಿಲ್ಲಾಧ್ಯಕ್ಷರು, ರಾಯಚೂರು. ನಮಸ್ಕಾರ. ಮಾರ್ಕೆಟ್ ಯಾರ್ಡ್ ಪೊಲೀಸ್ ಸ್ಟೇಷನ್ನಲ್ಲಿ ನಗರದ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸೋಮವಾರ ಬೆಳಗ್ಗೆ ಸುಮಾರು 8 ಗಂಟೆಯ ವೇಳೆ ಪೆಟ್ರೋಲಿಂಗ್ ನಡೆಸುತ್ತಿದ್ದ ಪೊಲೀಸರಿಗೆ ಖಚಿತ ಮಾಹಿತಿ ದೊರಕಿತು. ಈ ಮಾಹಿತಿ ಆಧರಿಸಿ ಗದ್ವಾಲ್ ರಸ್ತೆಯ ಪಾಪರೆಡ್ಡಿ ಮಿಲ್ ಸಮೀಪ ದಾಳಿ ನಡೆಸಿದ ಪೊಲೀಸರು ಸಾರ್ವಜನಿಕ ಸ್ಥಳದಲ್ಲಿ ಅನಧಿಕೃತವಾಗಿ ಸೇಂದಿ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನು ಬಂಧಿಸಿದ್ದಾರೆ. ಬಂಧಿತನನ್ನು ಕೆಂಚಪ್ಪ 40 ನವಬಗಡ ನಿವಾಸಿ ಎಂದು ಗುರುತಿಸಲಾಗಿದೆ. ಆತ ಕಾರ್ಪೊರೇಟರ್ ಕೆಲಸ ಮಾಡುತ್ತಿದ್ದವನು ಎಂದು ತಿಳಿದು ಬಂದಿದೆ. ಪರಿಶೀಲನೆ ವೇಳೆ ಸಿಎಚ್ ಪೌಡರ್ ಮಿಶ್ರಿತ ಮಾನವ ಸೇವೆಗೆ ಯೋಗ್ಯವಲ್ಲದ ಹಾಗೂ ಜೀವಕ್ಕೆ ಅಪಾಯಕಾರಿಯಾದ ಸೇಂದಿಯನ್ನು ಮಾರಾಟ ಮಾಡುತ್ತಿದ್ದು ಪತ್ತೆಯಾಗಿದೆ. ಪೊಲೀಸರು ಆರೋಪಿ ವಿರುದ್ಧ ಪ್ರಕರಣ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಇಂತಹ ಅಕ್ರಮಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನಮಸ್ಕಾರ. ಮಾರ್ಕೆಟ್ ಯಾರ್ಡ್ ಪೊಲೀಸ್ ಸ್ಟೇಷನ್ನಲ್ಲಿ ದಿನಾಂಕ 5/4/2026 ಬೆಳಗ್ಗೆ 8 ಗಂಟೆಗೆ ಸುಮಾರು ಒಂದು ಸಬ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಇಸಾಕ್ ಅವರು ರೇಡ್ ಮಾಡ್ತಾರೆ. ಅವರಿಗೆ ಖಚಿತ ಮಾಹಿತಿ ಬರುತ್ತೆ ಕಿ ಸೇಂದಿ ಅಕ್ರಮವಾಗಿ ಗದ್ವಾಲ್ ರಸ್ತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಅವರು ಮತ್ತು ಅವರ ಜೊತೆ ಪಂಚರು ಮತ್ತು ನಮ್ಮ ಸಿಬ್ಬಂದಿಯವರು ಹೋಗಿ ರೇಡ್ ಮಾಡಿ ಆರೋಪಿ ಕೆಂಚಪ್ಪ ಅವರನ್ನು ವಶಕ್ಕೆ ತೆಗೆದುಕೊಳ್ತಾರೆ. ಆರೋಪಿ ಕೆಂಚಪ್ಪ ಹತ್ರ ಸುಮಾರು 50 ಲೀಟರ್ ಸೇಂದಿ ಅನ್ನು ಅಕ್ರಮವಾಗಿ ಮಾರಾಟ ಮಾಡ್ತಾ ಇರ್ತಾರೆ. ಇದರ ಪ್ರಯುಕ್ತ ನಾವು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣ ದಾಖಲು ಮಾಡುತ್ತೇವೆ ಹಾಗೂ ಶ್ರೀ ಕೆಂಚನಪ್ಪ ಅವರಿಗೆ ಜುಡಿಷಿಯಲ್ ಕಸ್ಟಡಿಗೆ ಕಳುಹಿಸಿಕೊಡಲಾಗಿದೆ. ಅವರು ಜೈಲಲ್ಲಿದ್ದಾರೆ. ಸೊ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಯಾವುದೇ ಕಾರಣಕ್ಕೆ ನಮ್ಮ ಪೊಲೀಸ್ ಇಲಾಖೆಯಿಂದ ಅಕ್ರಮ ಸೇಂದಿ ಆಗ್ಬೋದು, CH ಪೌಡರ್ ಆಗ್ಬೋದು, ಗಾಂಜಾ ಆಗ್ಬೋದು ನಾವು ಸಹಿಸಿಕೊಡಲ್ಲ.
ಇಮಿಡಿಯೇಟ್ ನಮ್ಮ ಸಬ್ ಇನ್ಸ್ಪೆಕ್ಟರ್ಸ್ ಕಂಟ್ರೋಲ್ ರೂಮ್ 112ಗೆ ಫೋನ್ ಮಾಡಿ ಇಮಿಡಿಯೇಟ್ ನಮ್ಮ ಟೀಮ್ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಗೌಪ್ಯವಾಗಿ ರೇಡ್ ಮಾಡಿಕೊಂಡು ಹೆಚ್ಚುವರಿಯಾಗಿ ಕೇಸಸ್ ಮಾಡ್ತೀವಿ. ಸೊ ಈ ಮಾಹಿತಿಯನ್ನು ನಿಮಗೆ ಇವತ್ತು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ರಂಗಸಿರಿ ಸಾಂಸ್ಕೃತಿಕ ಕಳಬಳಗ ಸಂಸ್ಥಾ ಥಿಯೇಟರ್ ಬೆಂಗಳೂರು ಹಾಗೂ ನವಯುಗ ಪದವಿ ಮಹಾವಿದ್ಯಾಲಯ ಇವರ ಸಂಯುಕ್ತಾಶ್ರಯದಲ್ಲಿ ಶಾಂತರಸ ನೆನಪು ಕಾರ್ಯಕ್ರಮವನ್ನು ದಿನಾಂಕ 7ರಂದು ಬೆಳಗ್ಗೆ 9:30ಕ್ಕೆ ನಗರದ ನವಯುಗ ಪದವಿ ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿದೆ ಎಂದು ರಂಗಸ್ವಾಮಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಾರ್ಯಕ್ರಮವನ್ನು ಹೋರಾಟಗಾರ ಡಾಕ್ಟರ್ ಬಸವರಾಜ ಕಳಸ ಉದ್ಘಾಟಿಸಲಿದ್ದು, ನವಯುಗ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾಕ್ಟರ್ ಆಂಜನೇಯ ಪೂಜಾರಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಬಾಬು ಪಾಂಡಲಗಲ್ ಉಪನ್ಯಾಸ ನೀಡಲಿದ್ದಾರೆ. ಥಿಯೇಟರ್ ಬೆಂಗಳೂರು, ನವಯುಗ ಪದವಿ ಮಹಾವಿದ್ಯಾಲಯ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಶಾಂತರಸ ನೆನಪು ದಿನಾಂಕ 7/4/2026 ಮಂಗಳವಾರ ಬೆಳಗ್ಗೆ 9:30ಕ್ಕೆ ಸ್ಥಳ ನವಯುಗ ಪದವಿ ಮಹಾವಿದ್ಯಾಲಯ ರಾಯಚೂರಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಶ್ರೀ ಬಸವರಾಜ ಕಳಸ್ ಏಮ್ಸ್ ಹೋರಾಟಗಾರರು ರಾಯಚೂರು ಇವರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಡಾಕ್ಟರ್ ಶ್ರೀ ಈರಣ್ಣ ಪೂಜಾರಿ ಪ್ರಾಂಶುಪಾಲರು ನವಯುಗ ಪದವಿ ಮಹಾವಿದ್ಯಾಲಯ ರಾಯಚೂರು ಇವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಉಪನ್ಯಾಸವನ್ನು ಶ್ರೀ ಬಾಬು ಭಂಡಾರಿಗಲ್ ಹಿರಿಯ ಸಾಹಿತಿಗಳು ರಾಯಚೂರು ಇವರು ಉಪನ್ಯಾಸ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಭೀಮನಗೌಡ ಇಟಗಿ, ಕೋಶಾಧ್ಯಕ್ಷರು ಅಕಾಡೆಮಿ ಆಫ್ ಮೆಡಿಕಲ್ ರಾಯಚೂರು, ಶ್ರೀಮತಿ ರಾಜಶ್ರೀ ಕಲ್ಲೂರ್ಕರ್ ಸಾಹಿತಿಗಳು ರಾಯಚೂರು, ಶ್ರೀ ವೆಂಕಟೇಶ್ ಬೇವಿನ ಬೆಂಚಿ ಕಾರ್ಯಕ್ರಮದ ಮುಖ್ಯಸ್ಥರು ಆಕಾಶವಾಣಿ ರಾಯಚೂರು ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ತಾಲೂಕಿನ ಮಾಮದಪುರ ಗ್ರಾಮದ ಹೆಸಿ ಬಡಾವಣೆಯಲ್ಲಿ ಕಳೆದ 3-4 ವರ್ಷಗಳಿಂದ ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಎಂದು ಗ್ರಾಮಸ್ಥರು ಸೋಮವಾರ ಬೆಳಗ್ಗೆ 10:30ಕ್ಕೆ ತಮ್ಮ ಅಳಲನ್ನು ವ್ಯಕ್ತಪಡಿಸಿದರು. ಜಲ ಜೀವನ್ ಮಿಷನ್ ಯೋಜನೆ ಅಡಿ ಹೊಸ ಪೈಪ್ಲೈನ್ ಅಳವಡಿಸಿದ ನಂತರ ಹಳೆಯ ನೀರು ಸಂಪರ್ಕವನ್ನು ಸಂಪೂರ್ಣವಾಗಿ ಕಡಿತಗೊಳಿಸಲಾಗಿದೆ. ಆದರೆ ಹೊಸ ವ್ಯವಸ್ಥೆಯಿಂದಲೂ ಸರಿಯಾದ ರೀತಿಯಲ್ಲಿ ನೀರು ಪೂರೈಕೆ ಆಗುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದರು. ಈ ಸಮಸ್ಯೆಯಿಂದ ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಬಡಾವಣೆಯಲ್ಲಿನ ಕೇವಲ 2-3 ಕಡೆಗಳಲ್ಲಿ ಮಾತ್ರ ನೀರು ಲಭ್ಯವಿರುವುದರಿಂದ ಜನರು ದೂರದಿಂದ ನೀರು ತರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಹಿಳೆಯರು ಮತ್ತು ವೃದ್ಧರು ದಿನನಿತ್ಯ ನೀರಿಗಾಗಿ ಪರದಾಡುತ್ತಿದ್ದು, ಈ ಸಮಸ್ಯೆ ತಕ್ಷಣ ಪರಿಹರಿಸಬೇಕೆಂದು ಆಗ್ರಹಿಸಿದ್ದಾರೆ. ಶಾಶ್ವತ ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ಪಿಸಲು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಬಳಸಕ್ಕೆ ನೀರೇನೇ ಇಲ್ಲ ಸಾರು, ಮತ್ತು ನಾವು ಮೈ ತೊಳ್ಕ ನೀರಿಲ್ಲ, ಬಟ್ಟೆ ಒಗೆಯಕ್ಕೆ ನೀರಿಲ್ಲ, ಏನೇನಿಲ್ಲ. 2 ನೊಳಗಳ ಗೌರ್ಮೆಂಟ್ಗೂ ಅವು 2 ಒಟ್ಟು ಅವರು ಇವರು ಅಡ್ಡಾಡೋಕ್ಕೆ ಸೇರೋತ್ತಾವ, ಅವರಿಗೆ ಸೇರೋತ್ತಾವ ನೀರು. ನಮ್ಗೆ ಸಿಗವಲ್ವು. 2 ಪಾಡವ 3 ಪಾಡವ ತಂದು ಸಿಕ್ಕಿದೆ. ಈ ಜನಗಳು ಜಗ್ಗಿ ಅವ, 4-5 ಜನ 7 ಜನ ಇವಿ. ಒಬ್ಬೊಬ್ಬ ಜನಗೆ ಒಂದೊಂದು ಬಗೆಟ್ ನೀರು ಬೇಕು ಮೈ ತೊಳಕ. ನೀರು ಸಿಗೋದಿಲ್ಲ, ಮೈ ತೊಳ್ಕೊಂಬಂಗಿಲ್ಲ. ಮತ್ತು ಹೆಂಗೆ ಸಾರು ನಾವು ಮಾಂದಾಪುರ ಸಾರು ನಮ್ಮದು ಅಲ್ಲಿ ಸಾರು. ನಮ್ಗೆ ತೊಂದ್ರೆಗಳು ಜಗ್ಗಿ ಆಗ್ಯಾವ. ನಮ್ಗೆ